ಹಾಯ್ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಜಶು ಅಕಾಡೆಮಿ. ನಾವು ಇವತ್ತು ಮಾಡ್ತಿರೋ ವಿಡಿಯೋ ಬಂದ್ಬಿಟ್ಟು ಕನ್ನಡದಲ್ಲಿರೋ ಅಕ್ಷರಗಳನ್ನು ನಮ್ಮ ದೇಹದ ವಿವಿಧ ಅಂಗಗಳಿಗೆ ಹೋಲಿಸಿ ಆಧರಿಸಿ ಈ ರೀತಿ ವರ್ಗೀಕರಿಸಲಾಗಿದೆ. ಒಂದನೇದು ಕಂಠಕ್ಷರಗಳು. ಕಂಠಕ್ಷರಗಳು ಅಂದರೆ ಕಂಠದಿಂದ ಹುಟ್ಟುವಂಥ ಅಕ್ಷರಗಳು, ಕೊರಳಿನಿಂದ ಹುಟ್ಟುವಂಥ ಅಕ್ಷರಗಳು. ಅ, ಆ, ಕ, ಬ, ಗ, ಘ, ಯ, ಹ, ವಿಸರ್ಗ ಇವೆಲ್ಲ ಅಕ್ಷರಗಳು ಕಂಠದಿಂದ ಉಚ್ಚರಿಸಲ್ಪಡಂಥವುಗಳಿಗೆ ಕಂಠಕ್ಷರಗಳು. ತಾಲವ್ಯಗಳು. ತಾಲವ್ಯಗಳು ಇವು ತಾಲು ಅಂದರೆ ದವಡೆ. ತಾಲು ಅಂದರೆ ದವಡೆ. ದವಡೆ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳು. ಇ, ಈ, ಚ, ಚ, ಜ, ಜ, ಯ, ಯ, ಶ ಈ ಎಲ್ಲ ಅಕ್ಷರಗಳು ದವಡೆಯ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ತಾಲವ್ಯಗಳು ಎನ್ನುವರು. ಮೂರ್ಧನಾಕ್ಷರಗಳು. ಮೂರ್ಧ ಅಂದರೆ ನಾಲಿಗೆಯ ಮೇಲ್ಭಾಗ. ನಾಲಿಗೆಯ ಮೇಲ್ಭಾಗ ಸಹಾಯದಿಂದ ಉಚ್ಚರಿಸಲ್ಪಡೋದನ್ನು ಮೂರ್ಧನ್ಯಗಳು ಎನ್ನುವರು. ರು, ಠ, ಟ, ಡ, ಡ, ಣ, ರ, ಕ್ಷ. ದಂತ್ಯಗಳು. ದಂತ್ಯಗಳು ಅಂದರೆ ಹಲ್ಲಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ದಂತ್ಯಗಳು ಎನ್ನುವರು. ತ, ತ, ದ, ದ, ನ, ಲ, ಸ. ಓಷ್ಠಗಳು. ಓಷ್ಠ್ಯಗಳು. ಓಷ್ಠ್ಯ ಅಂದರೆ ತುಟಿ. ಓಷ್ಠ್ಯ ಅಂದರೆ ತುಟಿ. ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವುದನ್ನು ಓಷ್ಠಗಳು ಎನ್ನುವರು. ಉ, ಉ, ಪ, ಫ, ಬ, ಭ, ಮ. ಅನುನಾಸಿಕಗಳು. ಅನುನಾಸಿಕಗಳು ಎಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಅನುನಾಸಿಕಗಳು. ಯ, ಯ, ನ, ನ, ಮ. ಕಂಠತಾಲವ್ಯಗಳು. ಕಂಠ ಕಂಠ ಓಕೆ. ತಾಲವ್ಯ. ತಾಲವ್ಯ ಅಂದರೆ ದವಡೆ ಸಹಾಯದಿಂದ. ಕಂಠ ಮತ್ತು ದವಡೆ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಕಂಠ ತಾಲವ್ಯಗಳು. ಎ, ಎ, ಐ. ಕಂಠೋಕ್ಷಗಳು. ಕಂಠೋಷ್ಠಗಳು. ಕಂಠ ಮತ್ತು ಓಷ್ಠ ಅಂದರೆ ತುಟಿ. ಕಂಠ ಮತ್ತು ತುಟಿಯ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಕಂಠೋಷ್ಠಗಳು. ಕಂಠೋಷ್ಠಗಳು. ಕಂಠೋಷ್ಠ. ಓ, ಓ, ಔ. ದಂತೋಷ್ಠಗಳು. ದಂತೋಷ್ಠಗಳು. ದಂತ ಮತ್ತು ಓಷ್ಠ ಅಂದರೆ ಓಷ್ಠ ಅಂದರೆ ತುಟಿ. ದಂತ ಹಲ್ಲು ಮತ್ತು ತುಟಿಯ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ದಂತೋಷ್ಠಗಳು. ವ, ವ ಇದು ಹಲ್ಲು ಮತ್ತು ತುಟಿಯ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಓಕೆ, ಧನ್ಯವಾದ ವೀಕ್ಷಕರೇ. For more videos, like, share and subscribe Jashu Academy.